ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ಮಹಾಭಾರತ ಚರ್ಚೆಯನ್ನು ಎಂಡ್ ಮಾಡುವಾಗಲೇ ಹೇಳಿದ್ವಿ ಇವತ್ತು ಯಾವ ಸಬ್ಜೆಕ್ಟನ್ನು ಚರ್ಚೆಗೆ ಒಳಪಡಿಸ್ತಿದ್ದೀವಿ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಸ್ವಾಭಿಮಾನಿ ಅನ್ನೋ ಹೆಸರಲ್ಲಿ ಪ್ರಾರಂಭವಾಗಿ ಇದೀಗ ಜನ ಕಲ್ಯಾಣದ ಹೆಸರನ್ನ ಪಡೆದಿರುವ ಸಮಾವೇಶ. ನಾಳೆ ಎಷ್ಟೊತ್ತಿಗೆ ಸಮಾವೇಶ ಆಗಿರುತ್ತೆ, ಯಾರ್ಯಾರು ಭಾಗಿ ಆಗಿರ್ತಾರೆ, ಯಾರ್ಯಾರು ಆಗಿರೋದಿಲ್ಲ, ಆದವ್ರು ಏನು ಸಂದೇಶ ಕೊಟ್ಟರು ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಆದರೆ ಸಮಾವೇಶಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ ಅನ್ನೋ ಹೊತ್ತಿನಲ್ಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳಾಗಿ ಹೋಗಿದೆ. ಅದರಲ್ಲೂ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ಲೋಕಾಯುಕ್ತ ಪೊಲೀಸ್ಗೊಂದು ಪತ್ರ. ಯಾವ ಮೂಡಾ ವಿಚಾರವನ್ನು ಕೈಗೆತ್ಕೊಂಡು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ರು, ಆ ಸಮಾವೇಶ ನಡೀಲಿಕ್ಕೆ ಒಂದು ದಿನ ಮುಂಚೆ, ಟೈಮಿಂಗ್ ಬಗ್ಗೆ ಪ್ರಶ್ನೆ, ಒಂದೇ ದಿನ ಮುಂಚೆ ಇಡಿಯಿಂದ ಪತ್ರ ಹೋಗುತ್ತೆ ಲೋಕಾಯುಕ್ತಕ್ಕೆ. ಇದು ಒಂದು ಆಯಾಮ. ಆದರೆ ಮತ್ತೊಂದು ಕಡೆಯಲ್ಲಿ ಸಿಎಂ ಕುರ್ಚಿ ಬಗ್ಗೆ ಮಾತುಕತೆಯೇ ಇಲ್ಲ ಅನ್ನೋ ಹಂತಕ್ಕೆ ಸೈಲೆಂಟ್ ಆಗಿದ್ದ ವಿಚಾರ ಇದ್ದಕ್ಕಿದ್ದ ಹಾಗೆ ಸಮಾವೇಶಕ್ಕೆ ಇನ್ನೇನು 2-3 ದಿನ ಬಾಕಿ ಉಳಿದಿದೆ ಅನ್ನೋ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟ ಆ ಒಂದು ಇಂಟರ್ವ್ಯೂ ಇಂದ ಪ್ರಾರಂಭವಾಗಿ ಇವತ್ತು ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅನ್ನೋವರೆಗೂ ಬಂದು ನಿಂತಿದೆ. ಅಲ್ಲಿಗೆ ನಾಳಿನ ಸಮಾವೇಶ ನಿಜಕ್ಕೂ ಕೂಡ ಕಾಂಗ್ರೆಸ್ಸಿನ ವೇದಿಕೆಯಲ್ಲಿ ನಡೀತಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ಸಮಾವೇಶ ಆಗತ್ತಾ ಅನ್ನೋ ಪ್ರಶ್ನೆಗೆ ಬಂದು ನಿಂತಿದೆ. ಚರ್ಚೆಯನ್ನು ಪ್ರಾರಂಭ ಮಾಡೋಣ ಬ್ರೇಕಿಂಗ್ ಅಪ್ಡೇಟ್ನ ಮೂಲಕ. ಸಮಾವೇಶಕ್ಕೆ ಬಾಕಿ ಒಂದು ದಿನ, ಮತ್ತೆ ಸಿಎಂ ಕುರ್ಚಿ ವಿಚಾರ ಮುಂದಕ್ಕೆ ಬಂದಿದೆ. ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ ಸಿಎಂ ಹೇಳಿದ್ದೇ ಫೈನಲ್ ಅಂತ ಹೇಳಿ ತಮ್ಮದೇ ಆದ ಟೋನ್ನಲ್ಲಿ, ತಮ್ಮದೇ ಆದ ಧಾಟಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಚರ್ಚೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಹಾಗೆ ಉಪಮುಖ್ಯಮಂತ್ರಿಗಳ ರಿಯಾಕ್ಷನ್, ಅದಾದ ನಂತರದಲ್ಲಿ ಚರ್ಚೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ಮಹಾಭಾರತ ಚರ್ಚೆಯಲ್ಲಿ ಜನರ ಅಭಿಪ್ರಾಯವನ್ನು ಸಂಗ್ರಹಿಸುವ ಒಂದು ಖಯಾಲಿ ಅಂತ ಕರಿಬಹುದಾದರೆ ಅದನ್ನು ನಮಗೆ, ಹಾಗಾಗಿ ಪ್ರತಿದಿನ ಒಂದು ಡಿಜಿಟಲ್ ಪೋಲನ್ನು ಮಾಡ್ತೀವಿ. ಇವತ್ತಿನ ಚರ್ಚೆಯ ವಿಚಾರಕ್ಕೆ ಪೂರಕವಾದ ಪ್ರಶ್ನೆಯನ್ನು ಕೇಳಲಾಗುತ್ತೆ. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ CM ಆಗಿರಬೇಕಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕಾ ಅಂತ ಹೇಳಿ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ ಧನ್ಯವಾದ. ಯಾರೆಲ್ಲ ಕೊಟ್ಟಿಲ್ಲ, ಸ್ಕ್ರೀನ್ನ ಮೇಲೆ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಕಾರ್ಯಕ್ರಮದ ಮಧ್ಯದಲ್ಲಿ ಅಥವಾ ಕೊನೆ ಭಾಗದಲ್ಲಿ ಅಭಿಪ್ರಾಯವನ್ನು ಕಾಂಗ್ರೆಸ್ ವಕ್ತಾರರ ಮುಂದಿಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀವಿ. ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬದ್ರುದ್ದೀನ್ ಅವರಿದ್ದಾರೆ. JDS ವಕ್ತಾರರು ಆಫ್ಟರ್ ಲಾಂಗ್ ಟೈಮ್ ದೇವರಾಜ್ ಸರ್ ಇದ್ದಾರೆ. ವೆಲ್ಕಮ್ ಬ್ಯಾಕ್ ಸರ್. ಬಿಜೆಪಿ ವಕ್ತಾರರು ಆನ್ ದ ವೇ, ಟ್ರಾಫಿಕ್ನಲ್ಲಿದ್ದಾರೆ, ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಬದ್ರು ಸರ್, ಇದನ್ನ ಆಕ್ಚುಲಿ ಕಾಂಗ್ರೆಸ್ ವಕ್ತಾರರಿಗೆ ಪ್ರಶ್ನೆ ಕೇಳಬೇಕು ಅಂತ ಹೇಳಿ ನಾನು 7 ಗಂಟೆ ತನಕ ಅನ್ಕೊಂಡಿದ್ದೆ. ಈ ಫಸ್ಟ್ ಪ್ರಶ್ನೆ ನಾನು ಅವ್ರನ್ನ ಕೇಳೋಣ ಅನ್ಕೊಂಡಿದ್ದೆ, ಆದರೆ CM DCM ರಿಯಾಕ್ಷನ್ ಕೇಳಿದ್ಮೇಲೆ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಇಂದ ಪ್ರಾರಂಭ ಮಾಡೋಣ ಅನಿಸ್ತು. ಹಾಗಾಗಿ ನಿಮಗೆ ಪ್ರಶ್ನೆ, ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನೀವು ಗಮನಿಸಿದ್ರಿ, ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟ ಇಂಟರ್ವ್ಯೂನ್ ಕೂಡ ತಾವು ಗಮನಿಸಿರ್ತೀರಿ. ಟೋನ್ನಲ್ಲಿ ಬದಲಾವಣೆ ಯಾಕಾಗಿರಬಹುದು? ಇವತ್ತಿನ ಟೋನ್ನಲ್ಲಿ ನಿಮಗೆ ಪ್ಲೇನ್ ರಿಯಾಕ್ಷನ್ ಮಾತ್ರ ಕಾಣ್ತಿದ್ಯಾ, ಸರ್ಕಾಸಮ್ ಏನಾದರೂ ಕಾಣ್ತಿದ್ಯಾ ಅಂತ? ನೋಡಿ, ಡೆಮೋಕ್ರಸಿಯಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಬಂದಾಗ ಒಬ್ಬರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅವರಿಗೆ ಮುಖ್ಯಮಂತ್ರಿ ಅಂದರೆ ಡೆಮೋಕ್ರಸಿಯಲ್ಲಿ 5 ವರ್ಷ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ನಡುವೆ ಕೆಲವು ಆಂತರಿಕವಾಗಿ ಮಾತುಕತೆ ನಡೀತವೆ. ಅದಕ್ಕೆ ಆ ಮಾತುಕತೆ, ಯಾವ ಮಾತುಕತೆಗಳಿಗೂ ಸಾಂವಿಧಾನಿಕ ಯಾವುದೇ ಮನ್ನಣೆ ಇಲ್ಲ. ಅದೇನಿದೆ ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರೇನಿದ್ರು ಪಕ್ಷದಲ್ಲಿ ತೀರ್ಮಾನ ಮಾಡಿಕೊಂಡು ಅಂಥವನ್ನೆಲ್ಲ ಹೇಳಬೇಕು. ಅದನ್ನು ಅವ್ರು ಬಹಿರಂಗವಾಗಿ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ಏನೋ ಒಂದು ಮಾತುಕತೆ ನಡೆದಿರುತ್ತೆ.
ಅದು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ನಮಗಿರೋ ಮಾಹಿತಿ ಪ್ರಕಾರ ಒಂದು ಒಪ್ಪಂದ ಆಗಿದೆ. ಅದು ಏನು ಅನ್ನೋದು ಈಗಾಗಲೇ ಮಾಧ್ಯಮಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿದೆ. ಸಹಜವಾಗಿ ಈ ಮನೆಯೊಳಗೆ ನಡೆದ ಮಾತುಕತೆ ಇದೆಯಲ್ಲ, ಬಹಿರಂಗ ಹೇಳಲಾರದ ಕೆಲವು ಮಾತುಗಳು ಏನೋ ಒಂದು ಮಾತಾಡುವಾಗ ಬಂದ್ಬಿಡ್ತೇವೆ. ಸ್ವಲ್ಪ ಏನಾರು ಒಂದು ಸಣ್ಣದಾದರೂ ಆಚೆ ಬಂದ್ಬಿಡುತ್ತೆ. ಅದೇನೋ ಆಚೆ ಬಂದ್ಬಿಟ್ಟಿದೆ, ಪೂರ್ತಿ ಹೇಳಿಲ್ಲ ಡಿ ಕೆ ಶಿವಕುಮಾರ್. ಸಹಜವಾಗಿ ಸಿದ್ದರಾಮಯ್ಯವರ ಹೇಳಿಕೆ ಇದೆಯಲ್ಲ, ಅದು ಎಚ್ಚರಿಕೆ ಹೇಳಿಕೆ. ಅದರಲ್ಲಿ ಯಾವುದೇ ಒಬ್ಬ ಮುತ್ಸದ್ದಿ ರಾಜಕಾರಣಿ ಏನು ಹೇಳ್ಬೇಕು ಅದನ್ನೇ ಹೇಳಬೇಕು. ಒಳಗೆ ಏನೇ ನಡೆದಿದ್ರು ಬಹಿರಂಗವಾಗಿ ಮಾತಾಡಿಲ್ಲ, ನನಗೇನು ಹೇಳಿಲ್ಲ, ಅಂಥದ್ದೇನು ಆಗಿಲ್ಲ, ಹೇಳಿದಾಗ ನಾನು ಕೇಳ್ತೀನಿ ಅಂತ ಸಹಜವಾಗಿ ಮುಗಿಸ್ತಿದ್ದಾರೆ. ಅದರ ಅರ್ಥ ಏನು ಅಂದರೆ ಅದು ಅಧಿಕಾರ ಹಂಚಿಕೆಯೋ ಅಥವಾ ಮುಂದಿನ ಬಾರಿ ಮತ್ತೆ ನೀವು ಅಧಿಕಾರ ಹೊಣೆಗಾರಿಕೆನೋ ಏನಾದ್ರು ಒಂದು ನಡೆದಿರುತ್ತೆ. ಏನು ಅನ್ನೋದನ್ನು ಗೌಪ್ಯವಾಗಿಟ್ಟಿದ್ದಾರೆ. ಡೆಮೋಕ್ರಸಿಯಲ್ಲಿ ಆ ಥರ ಗೌಪ್ಯವಾಗಿಡೋದು ಒಳ್ಳೆಯದು. ಡೆಮೋಕ್ರಸಿ ಸಂವಿಧಾನಿಕವಾಗಿ ಜನಕ್ಕೆ ಮತ್ತು ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಂಚಿಕೆ ಅನ್ನೋದು ಇಲ್ಲ. ಅದೇನದು ಸೊಸೈಟಿ ಇದಲ್ಲ, 2 ವರ್ಷ ಅಧಿಕಾರ ಹಂಚೋದು ಅಂದರೆ. ನೀವು ನಿಮ್ಮ ಏನೇ ಕಾರಣಗಳಿಗೆ ಒಂದು ಅವಧಿಯಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೂ ಇದು ನಾನು ಹೊರತಲ್ಲ. ಈಗ BJP ಅವಧಿಯಲ್ಲಿ 3 ಮುಖ್ಯಮಂತ್ರಿಗಳಾಗಿದ್ರು. ಅದು ಅವರು ಕಾರಣಗಳು ಬೇರೆ ಅದೇ ಏನೇನು ಕಾರಣಗಳು 4 ಆಗ್ಬೋದು. ಕಾಂಗ್ರೆಸ್ಸಲ್ಲಿ 3 ಆಗಿತ್ತು, ಕಾಂಗ್ರೆಸ್ಸಲ್ಲೂ ಆಗಿತ್ತು. ಯಾರು 89ರಿಂದ 94 3 ಮುಖ್ಯಮಂತ್ರಿಗಳನ್ನ ಕಾಣಬೇಕಾಯಿತು. ಅದಕ್ಕೆ ಬೇರೆ ಬೇರೆ ಕಾರಣ, ಸಾಂದರ್ಭಿಕ ಕಾರಣಗಳು, ಅಥವಾ ಭಿನ್ನಮತ ಆಗಿರುವಂಥ ವಿದ್ಯಮಾನ ಇದೆ, ಅಥವಾ ಅಧಿಕಾರದ ವೈಫಲ್ಯದ ಮೇಲೆ ಆಗಿರುವಂಥದ್ದು ಇದೆ, ಕೋರ್ಟ್ ಕೇಸ್ ಆದಮೇಲೆ ಜೈಲಿಗೆ ಹೋದಕ್ಕಾಗಿದೆ, ಹೀಗೆ ಅದು ಬೇರೆ. ಆದರೆ ಜನಕ್ಕೆ ನಾವು ಹೇಳಬೇಕಾಗಿರೋದು, ನಾವು ನಾಗರಿಕರಾಗಿ ಪ್ರಜ್ಞಾವಂತರಾಗಿ ನಾವು ಮಾತಾಡೋದು ಒಬ್ಬ ಮುಖ್ಯಮಂತ್ರಿಯಿಂದ 5 ವರ್ಷ. ನಿಮ್ಮ ಒಳಗೆ ಏನೇನಾಗಿದೆ ಅದನ್ನು ನೀವು ಹೇಳಬೇಕು. ಹೇಳೋದು ಬಹಿರಂಗವಾಗಿ ಹೇಳಂಗಿಲ್ಲ. ಆದರೆ ಅದು ಏನಾಗುತ್ತೆ, ಮನೆಯಲ್ಲಾಗಿರೋ ಚರ್ಚೆನ ಹೇಳಿದ್ನಲ್ಲ, ಒಂದು ಸ್ವಲ್ಪ ಏನೋ ಮತ್ತಿಗೆ ಆದಾಗ ಏನಾರ ಒಂದು ಸ್ಪಾರ್ಕ್ ಆದಾಗ ಬಂದ್ಬಿಡುತ್ತೆ ಚರ್ಚೆ. ನಾಳೆ ಸಮಾವೇಶ ಗೊತ್ತಿಲ್ಲ, ನಟರಾಜ್ ಗೌಡ್ರು ಕೂಡ ಹೋಗಿ ಅಲ್ಲೆಲ್ಲ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಿನ್ನೆ ಮಹಾಭಾರತ ಚರ್ಚೆಯನ್ನ ಎಂಡ್ ಮಾಡುವಾಗಲೇ ಹೇಳಿದ್ವಿ, ಇವತ್ತು ಯಾವ ಸಬ್ಜೆಕ್ಟ್ ಅನ್ನ ಚರ್ಚೆಗೆ ಒಳಪಡಿಸ್ತಿದ್ದೀವಿ ಅಂತ ಹೇಳಿ. ಕಾಂಗ್ರೆಸ್ನಲ್ಲಿ ಸ್ವಾಭಿಮಾನಿ ಅನ್ನೋ ಹೆಸರಲ್ಲಿ ಪ್ರಾರಂಭವಾಗಿ ಇದೀಗ ಜನ ಕಲ್ಯಾಣದ ಹೆಸರನ್ನ ಪಡೆದಿರುವ ಸಮಾವೇಶ. ನಾಳೆ ಎಷ್ಟೊತ್ತಿಗೆ ಸಮಾವೇಶ ಆಗಿರುತ್ತೆ, ಯಾರ್ಯಾರು ಭಾಗಿ ಆಗಿರ್ತಾರೆ, ಯಾರ್ಯಾರು ಆಗಿರೋದಿಲ್ಲ, ಆದವ್ರು ಏನು ಸಂದೇಶ ಕೊಟ್ಟರು ಅದೆಲ್ಲವೂ ಕೂಡ ಬಹಿರಂಗ ಆಗುತ್ತೆ. ಆದರೆ ಸಮಾವೇಶಕ್ಕೆ ಒಂದೇ ಒಂದು ದಿನ ಬಾಕಿ ಇದೆ ಅನ್ನೋ ಹೊತ್ತಿನಲ್ಲೇ ಕಾಂಗ್ರೆಸ್ನಲ್ಲಿ ಒಂದಷ್ಟು ಕ್ಷಿಪ್ರ ಬೆಳವಣಿಗೆಗಳಾಗಿ ಹೋಗಿದೆ. ಅದರಲ್ಲೂ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿಯಿಂದ ಲೋಕಾಯುಕ್ತ ಪೊಲೀಸ್ಗೊಂದು ಪತ್ರ. ಯಾವ ಮೂಡಾ ವಿಚಾರವನ್ನ ಕೈಗೆತ್ಕೊಂಡು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಹೊರಟಿದ್ರು, ಆ ಸಮಾವೇಶ ನಡೀಲಿಕ್ಕೆ ಒಂದು ದಿನ ಮುಂಚೆ, ಟೈಮಿಂಗ್ ಬಗ್ಗೆ ಪ್ರಶ್ನೆ, ಒಂದೇ ದಿನ ಮುಂಚೆ ಇಡಿಯಿಂದ ಪತ್ರ ಹೋಗುತ್ತೆ ಲೋಕಾಯುಕ್ತಕ್ಕೆ. ಇದು ಒಂದು ಆಯಾಮ. ಆದರೆ ಮತ್ತೊಂದು ಕಡೆಯಲ್ಲಿ CM ಕುರ್ಚಿ ಬಗ್ಗೆ ಮಾತುಕತೆಯೇ ಇಲ್ಲ ಅನ್ನೋ ಹಂತಕ್ಕೆ ಸೈಲೆಂಟ್ ಆಗಿದ್ದ ವಿಚಾರ ಇದ್ದಕ್ಕಿದ್ದ ಹಾಗೆ ಸಮಾವೇಶಕ್ಕೆ ಇನ್ನೇನು 2-3 ದಿನ ಬಾಕಿ ಉಳಿದಿದೆ ಅನ್ನೋ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಆ ಒಂದು ಇಂಟರ್ವ್ಯೂ ಇಂದ ಪ್ರಾರಂಭವಾಗಿ ಇವತ್ತು ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅನ್ನೋವರೆಗೂ ಬಂದು ನಿಂತಿದೆ. ಅಲ್ಲಿಗೆ ನಾಳಿನ ಸಮಾವೇಶ ನಿಜಕ್ಕೂ ಕೂಡ ಕಾಂಗ್ರೆಸ್ಸಿನ ವೇದಿಕೆಯಲ್ಲಿ ನಡೀತಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ಸಮಾವೇಶ ಆಗುತ್ತಾ ಅನ್ನೋ ಪ್ರಶ್ನೆಗೆ ಬಂದು ನಿಂತಿದೆ. ಚರ್ಚೆಯನ್ನು ಪ್ರಾರಂಭ ಮಾಡೋಣ ಬ್ರೇಕಿಂಗ್ ಅಪ್ಡೇಟ್ನ ಮೂಲಕ. ಸಮಾವೇಶಕ್ಕೆ ಬಾಕಿ ಒಂದು ದಿನ, ಮತ್ತೆ CM ಕುರ್ಚಿ ವಿಚಾರ ಮುಂದಕ್ಕೆ ಬಂದಿದೆ. ನಾನೇ CM ಅಂತ ಹೇಳಿ ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ, CM ಹೇಳಿದ್ದೇ ಫೈನಲ್ ಅಂತ ಹೇಳಿ ತಮ್ಮದೇ ಆದ ಟೋನ್ನಲ್ಲಿ, ತಮ್ಮದೇ ಆದ ಧಾಟಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಚರ್ಚೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ಮುಖ್ಯಮಂತ್ರಿಗಳ ಹಾಗೆ ಉಪಮುಖ್ಯಮಂತ್ರಿಗಳ ರಿಯಾಕ್ಷನ್, ಅದಾದ ನಂತರದಲ್ಲಿ ಚರ್ಚೆ. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು. ನಾವು ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM